ಐಫೋನ್ ಪ್ರಿಯರಿಗೆ ಡೊನಾಲ್ಡ್ ಟ್ರಂಪ್ ಬಿಗ್ ರಿಲೀಫ್ ಅನ್ನು ಕೊಟ್ಟಿದ್ದಾರೆ. ಟ್ರಂಪ್ ನಿರ್ಧಾರಕ್ಕೆ ಆಪಲ್ ಸೇರಿದಂತೆ ಹಲವು ಕಂಪನಿಗಳು ಈಗ ಬಚಾವಾಗಿರೋದು. ಅಮೆರಿಕ ತೆರಿಗೆಯಿಂದ ಸ್ಮಾರ್ಟ್ ಫೋನ್ಗೆ ವಿನಾಯಿತಿ ಸಿಗ್ತಾ ಇದೆ. ಚೀನಾ ಮೇಲೆ ಶೇಕಡ 145ರಷ್ಟು ಸುಂಕ ಹೇರಿದಂತ ಅಮೆರಿಕ ಅಧ್ಯಕ್ಷ ಐಫೋನ್ ಪ್ರಿಯರಿಗೆ ಇದೊಂದು ರೀತಿ ಗುಡ್ ನ್ಯೂಸ್. ಟ್ರಂಪ್ ನಿರ್ಧಾರಕ್ಕೆ ಆಪಲ್ ಸೇರಿದಂತೆ ಹಲವು ಕಂಪನಿಗಳು ಈಗ ಬಚಾವಾಗಿರೋದು. ಅಮೆರಿಕ ತೆರಿಗೆಯಿಂದ ಸ್ಮಾರ್ಟ್ ಫೋನ್ಗಳಿಗೆ ಈಗ ರಿಯಾಯಿತಿ ಸಿಗ್ತಾ ಇರೋದು. 145ರಷ್ಟು ಸುಂಕವನ್ನ ಹೇರಿದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಸ್ಮಾರ್ಟ್ ಫೋನ್, ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಗಳು ಹಾಗೂ ಎಲೆಕ್ಟ್ರಾನಿಕ್ಸ್ ವಸ್ತುಗಳಿಗೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಚೀನಾದಲ್ಲೇ ಅತಿ ಹೆಚ್ಚು ಉತ್ಪಾದನೆಯಾಗ್ತಾ ಇರೋದು ಐಫೋನ್. ಈಗಾಗಲೇ ಚೀನಾದಿಂದ ಅಮೆರಿಕಾಗೆ ಟನ್ ಗಟ್ಟಲೆ ಅಂದರೆ 100 ಟನ್ ಐಫೋನ್ಗಳು ಏರ್ ಲಿಫ್ಟ್ ಆಗಿದ್ದನ್ನು ನೀವು ಗಮನಿಸಿದ್ದೀರಾ. ಅಂದರೆ 6 ವಿಮಾನಗಳ ಮೂಲಕ ಈ ರೀತಿಯಾಗಿ ಟನ್ ಗಟ್ಟಲೆ ವಿಮಾನಗಳು ಅಲ್ಲಿಗೆ ಆಮದು ಮಾಡಿಕೊಂಡ್ರು ಅಮೆರಿಕನ್ನರು. ಹೀಗಾಗಿ ಈ ರೀತಿ ಪ್ರತಿಸುಂಕವನ್ನ ಹೇರಿದ್ರೆ ಬಹಳ ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಕೆಲವೊಂದು ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಈ ಸುಂಕ ವಿನಾಯಿತಿಯನ್ನು ಕೊಡಲಾಗಿದೆ. ಆಪಲ್ ಸೇರಿದಂತೆ ಹಲವು ಕಂಪನಿಗಳು ದರ ಏರಿಕೆ ಬಿಸಿಯಿಂದ ಸದ್ಯ ಬಚಾವಾಗಿರೋದು. ಚೀನಾ ಮೇಲಿನ ಸುಂಕದಿಂದ ಅಮೆರಿಕ ಕಂಪನಿ ಆಪಲ್ಗೆ ಕಂಟಕ ಆಗ್ಬಿಟ್ಟಿತ್ತು. ಐಫೋನ್ಗಳ ಬೆಲೆ ಶೇಕಡ 50ರಷ್ಟು ದರ ಹೆಚ್ಚಾಗೋ ಸಾಧ್ಯತೆ ಇತ್ತು. 1 ಲಕ್ಷಕ್ಕೆ ಸಿಗಬೇಕಾಗಿದ್ದಂಥ ಫೋನ್ ಅದರ ದುಪ್ಪಟ್ಟು ಬೆಲೆಗೆ ಖರೀದಿ ಮಾಡಬೇಕಾಗಿತ್ತು, ಅಲ್ಲಿಂದ ಆಮದು ಮಾಡಿಕೊಳ್ಬೇಕಾಗಿತ್ತು ಚೀನಾದಿಂದ. ಆದ್ರೀಗ ಆ ಒಂದು ತೆರಿಗೆ ಸುಂಕ ಏನಿದೆ ಐಫೋನ್ಗಳ ಮೇಲೆ, ಲ್ಯಾಪ್ಟಾಪ್ಗಳ ಮೇಲೆ, ಕಂಪ್ಯೂಟರ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಹೇರ್ತಾ ಇದ್ದಂಥ ತೆರಿಗೆ ಏನಿದೆ ಅದರಿಂದ ಮುಕ್ತರಾಗಿರೋದು. ಹಾಗಾಗಿ ಆಪಲ್ ಕಂಪನಿ ಸೇರಿದಂತೆ ವಿವಿಧ ಕಂಪನಿಗಳಿಗೆ ಒಂದು ರೀತಿ ಬಿಗ್ ರಿಲೀಫ್ ಸಿಗ್ತಾ ಇದೆ. ತೆರಿಗೆ ಹೆಚ್ಚಾಯಿತು, ಸುಂಕ ಹೆಚ್ಚು ಕಟ್ಟಬೇಕು ಅಂತ ಅಂದರೆ ಆ ಕಂಪನಿಗಳ ಪ್ರಾಡಕ್ಟ್ಗಳಿಗೆ ಏನಿದೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ತೆರಿಗೆ ಯಾರು ಹೆಚ್ಚು ಕಟ್ಟಬೇಕು, ಅಷ್ಟು ತೆರಿಗೆ ಕಟ್ಟಿ ಯಾಕೆ ತರಿಸ್ಕೊಳ್ಬೇಕು, ಇರುವಂಥ ನಮ್ಮ ದೇಶದಲ್ಲೇ ಸಿಗುವಂಥ ಕಂಪನಿಯ ಫೋನ್ಗಳನ್ನ ಯೂಸ್ ಮಾಡೋಣ ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಯೂಸ್ ಮಾಡೋಣ ಅಂತ ಜನರು ಆ ಕಂಪನಿಗಳ ಮೇಲೆ ಇರುವಂಥ ಬೇಡಿಕೆಯನ್ನು ಕಡಿಮೆ ಮಾಡ್ಕೊಳ್ತಾರೆ. ಹಾಗಾಗಿ ಈ ರೀತಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಸದ್ಯಕ್ಕೆ ಈ ಒಂದಷ್ಟು ಐಫೋನ್ ಇರ್ಬೋದು, ಮತ್ತು ಈ ಆಂಡ್ರಾಯ್ಡ್ ಕೆಲವೊಂದು ಕಂಪನಿಯ ಫೋನ್ಗಳಿರ್ಬೋದು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು, ಲ್ಯಾಪ್ಟಾಪ್, ಕಂಪ್ಯೂಟರ್, ಸಿಸ್ಟಮ್ಗಳ ಮೇಲೆ ಇರುವಂಥ ಈ ಒಂದು ಸುಂಕವನ್ನು ರಿಯಾಯಿತಿ ಏನಿದೆ ಆ ರೀತಿಯಲ್ಲಿ ಕೊಡ್ತಾ ಇರೋದು. ಚೀನಾ ಅಮೆರಿಕ ಸುಂಕ ಸಮರದಿಂದ ಐಫೋನ್ ಪ್ರಿಯರಿಗೆ ಒಂದು ರೀತಿ ಆತಂಕ ಶುರುವಾಗಿತ್ತು. ಬೆಲೆ ಏರಿಕೆಯ ಆತಂಕ ತಪ್ಪಿಸೋದಕ್ಕೆ ಟ್ರಂಪ್ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರೋದು. ಈ ಸುಂಕ ಪಟ್ಟಿಯಿಂದ ಮೊಬೈಲ್, ಲ್ಯಾಪ್ಟಾಪ್ ಅನ್ನು ಹೊರಗಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಚೀನಾದ ಮೇಲಿನ ಶೇಕಡ 145ರಷ್ಟು ಸುಂಕ ಮಾತ್ರ ಅಲ್ಲ, ಇತರೆ ದೇಶಗಳ ಮೇಲಿನ ಶೇಕಡ 10ರಷ್ಟು ಸುಂಕದಲ್ಲೂ ವಿನಾಯಿತಿ ಸಿಗ್ತಾ ಇದೆ. ಶೇಕಡ 145ರಷ್ಟು ಸುಂಕ ಅಂದರೆ ಈಗ 100 ರೂಪಾಯಿಗೆ ನೀವು ಎಷ್ಟು ಪರ್ಸೆಂಟೇಜ್ ಇಲ್ಲಿವರೆಗೂ ಕೂಡ ತೆರಿಗೆ ಕಟ್ತಾ ಇದೆಯೋ ಅದು ಒಂದು ರೀತಿ ತ್ರಿಬಲ್ ಆಗಿತ್ತು. 145 ಅಂದರೆ 100 ರೂಪಾಯಿಗೆ 145 ರೂಪಾಯಿ ಸುಂಕವನ್ನೇ ಕಟ್ಟಬೇಕಾಗಿತ್ತು. ಆದ್ರೀಗ ಈ ಆಪಲ್ ಫೋನ್ಗಳನ್ನು ತರಿಸ್ಕೊಳ್ಳೋರು ಹೆಚ್ಚು, ಬಟ್ ಈ ರೀತಿ ತೆರಿಗೆ ಹೆಚ್ಚಾಯಿತು ಅಂದರೆ ಆಗ ಬೆಲೆ ಡಿಮ್ಯಾಂಡ್ ಏನಿದೆ ಅದು ಕಡಿಮೆ ಆಗುತ್ತೆ, ಬೇಡಿಕೆ ಕಡಿಮೆ ಆಗುತ್ತೆ. ಹಾಗಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಸದ್ಯಕ್ಕೆ ಟ್ರಂಪ್ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ.